ಚೆನ್ನಾಗಿದೆ. ರಾಮ್ಟಿಂಗ್ ವಯಸ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ಫೈಟಿಂಗು ಎಮೋಷನ್ಸ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಹೌದು, ಫಸ್ಟ್ ಹಾಫ್ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ನೋಡ್ಬೇಕು ಏನು ಮಾಡಿದ್ದಾರೆ ಅಂತ. ಬಟ್ ಸೆಕೆಂಡ್ ಹಾಫ್ ಏನಾದ್ರು ರೋಟೀನ್ ಥರ ಸ್ಟೋರಿ ಆದಾಗನ ಆಗುತ್ತೆ. ಬಟ್ ಫಸ್ಟ್ ಹಾಫ್ ಎಕ್ಸಲೆಂಟ್ ಆಗಿದೆ. ಸೂಪರ್ ಎಕ್ಸಲೆಂಟ್ ಆಗೈತೆ. ಫಸ್ಟ್ ಹಾಫ್ ಎಂಟ್ರಿ ಸಖತ್ತಾಗೈತೆ. ಸಾಂಗ್ ಪರ್ಫಾರ್ಮೆನ್ಸು ಚೆನ್ನಾಗೈತೆ. ಮೇಯ್ನ್ ಎಲಿವೇಶನ್ ಸೀನ್ಸ್ ಸಖತ್ತಾಗಿದ್ದಾವೆ. ಆ ಥರ ಸ್ವಲ್ಪ ಆ್ಯಂಟಿ ಗ್ರಾವಿಟಿ ಸೀನ್ಸ್ ಇದ್ದಾವೆ, ಬಟ್ ಜಾಸ್ತಿ ನೆಗ್ಲಿಜಬಲ್. ಫಿಸಿಕ್ಸ್ ಮಾಡ್ತಾ ಬಿಡ್ಬೇಕು. ಮೂವಿ ಅಂದರೆ ಫಿಸಿಕ್ಸ್ ಮಾಡ್ತಾ ಬಿಡ್ಬೇಕು. ಸೆಕೆಂಡ್ ಹಾಫ್ ಸಕ್ಕತ್ತಾಗಿರುತ್ತೆ. ರಾಮ್ಚರಣ್ ಆ್ಯಕ್ಟಿಂಗ್ ಬ್ರೋ, ರಂಗಸ್ಥಳಮಿಂದ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾನೆ. RRR ಇಂದ ಇದು ಆ್ಯಕ್ಟಿಂಗ್ ಪೆದ್ದಿ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್, ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್, ಮೈಂಡ್ ಬ್ಲೋಯಿಂಗ್ ಬ್ರೋ. 100 ಇರೋ 1000 ಮೇಲೆ ಆಗಿದೆ. ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ಡ್. ಸೂಪರ್. ಸಕ್ಕತ್ತಾಗಿದೆ ಬ್ರೋ. ನಿಜ ಹೇಳ್ಬೇಕಂದ್ರೆ ಸೆಕೆಂಡ್ ಹಾಫ್ ಬ್ಲಾಕ್ ಬಸ್ಟರ್ ಕೊಟ್ಟೆ. ಸಾಂಗು ಚೆನ್ನಾಗಿದೆ. ಕ್ರಿಕೆಟ್ ಆದ ಮ್ಯಾಚ್ ಚೆನ್ನಾಗಿತ್ತು. ಸೂಪರಣ್ಣ. ಸೂಪರ್ ಬ್ಲಾಕ್ ಬಸ್ಟರ್. ಸಾಂಗ್ಸ್, ಡ್ಯಾನ್ಸ್, ಆ್ಯಕ್ಟಿಂಗ್, ಫೈಟ್, ಕ್ರಿಕೆಟ್ ಸೂಪರ್. ಅದಿರ್ಬೇನ್ ಚೆನ್ನಾಗಿದೆ. ಇಷ್ಟ ಆಯಿತು. ಚೆನ್ನಾಗಿದೆ. ಚೆನ್ನಾಗಿದೆ. ಫೈಟ್ಸ್ ಎಲ್ಲ ಚೆನ್ನಾಗಿದೆ. ಎಲಿವೇಶನ್ ಎಲ್ಲ ಎಮೋಷನ್ ಎಲ್ಲ ಚೆನ್ನಾಗಿದೆ. ಹೆಂಗಿದೆ? ಚೆನ್ನಾಗಿದೆ ಸರ್ ಪಿಕ್ಚರ್. ರಾಮ್ಚರಣ್ ಅಂದ್ರೆ ಇಷ್ಟ ನಮಗೆ. ರಾಮ್ಚರಣ್ ಅಂದ್ರೆ ಇಷ್ಟ. ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಶಿವಣ್ಣ ಅವರು ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ ಸರ್. ಅವ್ರು ನಮ್ಮ ಕನ್ನಡದವರೆಲ್ಲ ಚೆನ್ನಾಗಿದೆ. ಓಕೆನಾ? ನನಗೆ ಹೇಳಕ್ಕೆ ಬರಲ್ಲ ಬಿಡಿ ನನಗೆ. ಸೂಪರ್ ಬ್ರೋ, ಫ್ಯಾಂಟಾಸ್ಟಿಕ್. తెలుగు బ్రో. మా ఇంటర్వెల్ బ్లాంక్ సూపర్, ఎక్స్ట్రాడినరీ, సూపర్ బ్రో. ఏదైనా కానీ వంక పెట్టడానికి లేదు. ఇంకా ఎక్సలెంట్. ఫస్ట్ హాఫ్ వరకు సూపర్ ఉంది. సెకండ్ హాఫ్ చూడాలి. ఇంకా నాకు క్లారిటీ లేదు.